ಸಾಮಾನ್ಯವಾಗಿ ಅತ್ತೆ ಸೊಸೆಯರ ನಡುವೆ ಸಂಬಂಧ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಆದರೆ ಮೈಸೂರಿನ ಸಿದ್ಧಾರ್ಥನಗರದ ಈ ಮನೆಯಲ್ಲಿ ನಡೆದಂತಹ ನಿಜವಾದ ಪ್ರೀತಿ ಮತ್ತು ಅಪ್ರತಿಮ ಬಾಂಧವ್ಯದ ಸತ್ಯಕತೆ ಇದು. ಮೈಸೂರಿನ ಈ ಸೊಸೆ ಮಾಡಿದ್ದನ್ನ ಕೇಳಿದ್ರೆ ನೀವು ಇವರಿಗೆ ಸಲಾಂ ಹೊಡಿತೀರಾ. ಮೈಸೂರಿನ ಸಿದ್ಧಾರ್ಥನಗರದ ಸುಜಾತ ಅವರ ಮನೆಯೊಳಗೆ ಚಿರತೆಯೊಂದು ನುಗ್ಗಿತ್ತು. ಅದು ಅಡಗಿದ್ದು ಅತ್ತೆ ಮಲಗಿದ್ದಂಥ ಮಂಚದ ಕೆಳಗೆ. ಸಾವು ಕಣ್ಣೆದುರೇ ಇದ್ರೂ ಕೂಡ ಸುಜಾತ ಅವರು ಹೆದರಲಿಲ್ಲ. ತಮ್ಮ ಪ್ರಾಣದ ಹಂಗು ತೊರೆದು ಆ ಕೊಠಡಿಗೆ ನುಗ್ಗಿದಂಥ ಸುಜಾತ ಅತ್ತೆಯನ್ನ ಅಪ್ಪಿಕೊಂಡು ಸುರಕ್ಷಿತವಾಗಿ ಹೊರಗೆ ಕರೆತಂದ್ರು. ಅತ್ತೆ ಸೊಸೆಯ ಬಾಂಧವ್ಯಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ಇವರ ಈ ಅಪ್ರತಿಮ ಧೈರ್ಯಕ್ಕೆ ಈಗ ಇಡೀ ರಾಜ್ಯವೇ ಬೆರಗಾಗಿದೆ. ಸುಜಾತ ಅವರ ಈ ಸಮಯ ಪ್ರಜ್ಞೆಯನ್ನ ಮೆಚ್ಚಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದು ಮಹಿಳಾ ಕುಲಕ್ಕೆ ಹೆಮ್ಮೆ ಅಂತ ಹೇಳಿ ಪ್ರಶಂಸಿಸಿದ್ದಾರೆ. ಮತ್ತು ಮುಂದಿನ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಸಾಹಸ ಪ್ರಶಸ್ತಿಗೆ ಸುಜಾತ ಅವರ ಹೆಸರನ್ನ ಪರಿಗಣಿಸೋಕೆ ಸೂಚನೆಯನ್ನ ನೀಡಿದ್ದಾರೆ.